ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ಹರಿಪ್ರಸಾದ್ ಅವರು ಕೂಡ ಮಾತನಾಡಿರುವಂತದ್ದು. ಅನುದಾನಕ್ಕಾಗಿ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಅವರು ಅಸಮಾಧಾನ ಹೊರಹಾಕಿದ್ರು, ಬಿಜೆಪಿಗರು ಮುಗಿಬಿದ್ದಿದ್ರು. ಈಗ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಇದೇ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗೆ ಅನುದಾನ ಹೆಚ್ಚೆಚ್ಚು ಖರ್ಚಾಗ್ತಾ ಇದೆ, ಗ್ಯಾರಂಟಿ ಯೋಜನೆಗಳು ಕೂಡ ಅಭಿವೃದ್ಧಿ ಕೆಲಸನೇ ಅಲ್ವಾ ಅಂತ ಹೇಳಿದ್ದಾರೆ. ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅನುದಾನ ಕಡಿಮೆ ಆಗಿದೆ ಅನ್ನೋದನ್ನು ಸ್ವತಃ ಅವರೇ ಒಪ್ಪಿಕೊಂಡಿದ್ದಾರೆ. ಅನುದಾನ ಸಿಕ್ಕೇ ಇಲ್ಲ ಅಂತಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಮುಂದಿನ ಬಜೆಟ್ನಲ್ಲಿ ಅನುದಾನ ಹಂಚಿಕೆ ಸರಿ ಹೋಗಬಹುದು ಅನ್ನುವ ಹೇಳಿಕೆಯನ್ನ ಬೆಂಗಳೂರಿನಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ಕೊಟ್ಟಿರುವಂಥದ್ದು. ಈಗ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅನುದಾನ ಕಡಿಮೆ ಆಗಿದೆ, ಸಿಕ್ಕಿಲ್ಲ ಅಂತೇನಿಲ್ಲ. ಮೊದಲು ಯಾವ ಮಟ್ಟದಲ್ಲಿ ಅದು ಅನುದಾನಗಳು ಸಿಗ್ತಾಯಿತ್ತು ಆ ಮಟ್ಟದಲ್ಲಿ ಸಿಗೋಕ್ಕಾಗ್ತದೆ. ಯಾಕಂದರೆ ಈ ಒಂದು ಕಾರ್ಯಕ್ರಮ, ಇದು ಗ್ಯಾರಂಟಿ ಏನು ಕೊಟ್ಟಿದ್ದೀವಿ ಅದೆಲ್ಲರಿಗೂ ಸಹ ಹೋಗ್ತಾ ಇದೆ, ಅದು ಒಂದು ಸಹ ಅಭಿವೃದ್ಧಿ ಕಾರ್ಯಕ್ರಮಗಳೇ. ಆದ್ದರಿಂದ ಬರೋ ಬಜೆಟಲ್ಲಿ ಸರಿ ಹೋಗುತ್ತೆ ಅನ್ನೋದು ಒಂದು ಆಶಾಭಾವನೆ ಇದೆ. ಈಗ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಬಿಕೆ ಹರಿಪ್ರಸಾದ್ ಅವರು ಒಪ್ಕೊಳ್ತಾ ಇದ್ದಾರೆ, ಇರೋ ಬರೋ ದುಡ್ಡೆಲ್ಲ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ ಅಂತ ಹೇಳಿ. ಬಟ್ CM DCM ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಈಗ ಅವರ ಪಕ್ಷದ ಶಾಸಕರೇ ಒಬ್ಬರಾದ್ಮೇಲೊಬ್ಬರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಹಾಗಾಗಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ತುಂಬ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಶಾಸಕರು ಕೂಡ ನೇರವಾಗಿಯೇ ಇದನ್ನು ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ತುಂಬ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಈಗಾಗಲೇ ಹಲವು ಕಾಂಗ್ರೆಸ್ ಶಾಸಕರು, ಬಿಜೆಪಿಯ ಶಾಸಕರು ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಈ ಅಸಮಾಧಾನ ಹೊರಹಾಕ್ತಾ ಇರೋರನ್ನ ಹೇಗೆ ಸಮಾಧಾನ ಮಾಡ್ತಾರೆ, ಗ್ಯಾರಂಟಿಗಳ ಜೊತೆಗೇನೆ ಕ್ಷೇತ್ರಗಳ ಅಭಿವೃದ್ಧಿಗೆ ಯಾವ ರೀತಿಯ ಹಣವನ್ನು ವಿನಿಯೋಗಿಸ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನಾರ್ಥಕ.